ಹೆಲೋ ವಿದ್ಯಾರ್ಥಿಗಳೇ, ಇವಾಗ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪಾಸಿಂಗ್ ಪ್ಯಾಕೇಜ್ ಅಂದರೆ ಇದರಲ್ಲಿ ನೀವು ಹೆಚ್ಚಿನ ಅಂಕಗಳನ್ನು ಪಡಿಬೇಕಾದರೆ ಯಾವ ಅಧ್ಯಾಯ ಯಾವ ಪ್ರಶ್ನೆಗಳು ಓದಬೇಕು ಅಂತಕ್ಕಂತಹ ಸಂಪೂರ್ಣ ಮಾಹಿತಿಯನ್ನು ಕೊಡಲಿದ್ದೇನೆ. ಇದಕ್ಕಿಂತ ಮುಂಚೆ ನಡೆದಿರ್ತಕ್ಕಂಥ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ದೆ. ಅದರಿಂದ ಸುಮಾರು 78ಕ್ಕಿಂತ ಹೆಚ್ಚಿನ ಅಂಕಗಳು ಒಂದೇ ವಿಡಿಯೋದಿಂದ ಬಂದಿವೆ. ಅಂದರೆ ಅದರಲ್ಲಿ ಪ್ರಶ್ನೆ ಮತ್ತು ಉತ್ತರ ಎರಡು ಕುರಿತು ಮಾಡಿದ್ದೆ. ಆದರೆ ಇವಾಗ ಸೋಷಿಯಾಲಜಿ ಅಂದರೆ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಮುಖ್ಯ ಅಧ್ಯಾಯಗಳು ಯಾವುವು ಹಾಗೂ ಹೆಚ್ಚಿನ ಅಂಕ ಪಡಿಬೇಕಾದರೆ ಯಾವ ಅಧ್ಯಾಯ ಯಾವುದು ಬೇಕು ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಕೊಡಲಿದ್ದೇನೆ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ನೋಡ್ತಾ ಹೋಗೋಣ. ಇಲ್ಲಿ 10 ಅಂಕದ 2 ಪ್ರಶ್ನೆಗಳಿಗೆ ಬಿಡಿಸಿದರೆ ನಾವಿಲ್ಲಿ 20 ಅಂಕಗಳನ್ನು ಪಡಿಬಹುದು. 5 ಅಂಕದ 6 ಪ್ರಶ್ನೆಗಳಿಗೆ ಉತ್ತರ ಬಿಡಿಸಿದರೆ 30 ಅಂಕಗಳು. 2 ಅಂಕದ 5 ಪ್ರಶ್ನೆ ಬಿಡಿಸಿದರೆ 10 ಅಂಕಗಳು. ಅಂದರೆ ಒಟ್ಟಾರೆಯಾಗಿ ಎಷ್ಟಾಗುತ್ತೆ ಇಲ್ಲಿ 60 ಅಂಕಗಳು. ಇನ್ನು ಉಳಿದ 20 ಅಂಕಗಳು ಶಾರ್ಟ್ ಕ್ವಶನ್ಸ್ ಆಗುತ್ತೆ. ಸೊ ಇವಾಗ ಹೇಳ್ತಕ್ಕಂಥದ್ದು ಇವು ಲಾಂಗ್ ಕ್ವಶನ್ಸ್ ಏನಿವಲ್ಲ 2, 5 ಮತ್ತು 10 ಅಂಕದ ಪ್ರಶ್ನೆ ಉತ್ತರಗಳನ್ನು ಕುರಿತು ಅಥವಾ ಯಾವ ಅಧ್ಯಾಯಗಳಿಗೆ ಹೆಚ್ಚಿನ ಅಂಕ ಇವೆ, ಯಾವ ಓದಬೇಕು ಅಂತಕ್ಕಂಥ ಮಾಹಿತಿ ಕೊಡಲಿದ್ದೇನೆ. ಹಾಗಾದರೆ ನೋಡ್ತಾ ಹೋಗೋಣ. ಇಲ್ಲಿ 10 ಅಂಕಕ್ಕೆ ನಾವು ಓದಲೇಬೇಕಾದ ಅಧ್ಯಾಯಗಳು ಅಂದರೆ 10 ಅಂಕಕ್ಕೆ ಯಾವ ಅಧ್ಯಾಯದಿಂದ ಹೆಚ್ಚಿನ ಅಂಕಗಳನ್ನು ಕೊಡಲಾಗಿದೆ ಅಂತಕ್ಕಂಥದ್ದು 10 × 2 20 ಮಾರ್ಕ್ಸ್ ಫಿಕ್ಸ್ ಆಗಿ ಪಡಿಬಹುದು. ಇಷ್ಟು ಓದಿದರೆ 20 ಅಂಕ ಫಿಕ್ಸ್ ಆಗಿ ಪಡಿತೀರಾ. 4 ಕ್ವಶನ್ಗಳನ್ನು ಕೊಡ್ತಾರೆ. ನಾವು ಬಿಡಿಸ್ಬೇಕಾಗಿದೆ ಎಷ್ಟಿಲ್ಲಿ 2 ಪ್ರಶ್ನೆ ಬಿಡಿಸಬೇಕು. ಅಂದರೆ 2 ಎಕ್ಸ್ಟ್ರಾ ಕ್ವಶನ್ಗಳು ಕೊಟ್ಟಿರ್ತಾರೆ. ನೀವು ಬಿಡಿಸಬೇಕಾಗಿದ್ದು ಕೇವಲ 2 ಪ್ರಶ್ನೆ ಮಾತ್ರ. ಅದರಲ್ಲಿ ಅಧ್ಯಾಯ 1 ಯೂನಿಟ್ 1 ಅಂತ ಇದೆಯಲ್ಲ, ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾ ಶಾಸ್ತ್ರ ಅಂತ ಇದೆ. ಸೊ ಈ ಅಧ್ಯಾಯವನ್ನು ನೀವು ಇಲ್ಲಿ ಪರ್ಫೆಕ್ಟಾಗಿ ಓದ್ಕೊಂಡ್ರೆ 10 ಅಂಕಗಳನ್ನು ಫಿಕ್ಸ್ ಆಗಿ ಪಡಿತೀರಾ. ಯಾವ ಅಧ್ಯಾಯ? ಅಧ್ಯಾಯ 1. ನೆಕ್ಸ್ಟ್ ಒಂದು ಹೇಳಬೇಕಾದ್ರೆ ಅಧ್ಯಾಯ 2 ಅಂತ ಇದೆ, ಸಾಮಾಜಿಕ ಅಸಮಾನತೆ, ಹೊರಗುಳಿಯುವಿಕೆ ಮತ್ತು ಒಳಗೊಳ್ಳುವಿಕೆ ಅಂತ ಇದೆ. ಸೊ ಈ ಅಧ್ಯಾಯ ಓದ್ಕೊಂಡ್ರೆ 10 ಅಂಕ ಫಿಕ್ಸ್. ಅಂದರೆ ನೀವು ಬಿಡಿಸ್ಬೇಕಾಗಿದೆ ಎಷ್ಟಿಲ್ಲಿ 2 ಪ್ರಶ್ನೆ ಮಾತ್ರ ಬಿಡಿಸ್ಬೇಕು. ಅದಕ್ಕೋಸ್ಕರ ನೀವು ಇಲ್ಲಿ ಅಧ್ಯಾಯ 1 ಮತ್ತು ಅಧ್ಯಾಯ 2 ಪರ್ಫೆಕ್ಟಾಗಿ ಓದಿದಾಗ 2 ಪ್ರಶ್ನೆಗಳಿಗೆ ಉತ್ತರ ಬಿಡಿಸಿ 20 ಅಂಕಗಳನ್ನು ಪಡಿಬಹುದು. ನಿಮಗೆ ಈ ಅಧ್ಯಾಯಗಳು ಟಫ್ ಅನಿಸಿದರೆ ಹೆಚ್ಚುವರಿ ಅಧ್ಯಾಯಗಳು ಅಂದರೆ ಅಧ್ಯಾಯ 3 ಒಳಗೊಳ್ಳುವಿಕೆ ತಂತ್ರಗಳು ಅಂತ ಇದೆಯಲ್ಲ, ಇದಕ್ಕೂ ಸಹ 10 ಅಂಕಗಳಿವೆ. ನೆಕ್ಸ್ಟ್ ಒನ್ ಅಧ್ಯಾಯ 5 ಭಾರತೀಯ ಗ್ರಾಮಗಳ ಪರಿವರ್ತನೆ, ಅಭಿವೃದ್ಧಿ ಮತ್ತು ಭಾರತದ ನಗರೀಕರಣ, ಇದಕ್ಕೂ ಸಹ 10 ಅಂಕಗಳಿವೆ. ಅಂದರೆ ನಿಮ್ಗೆ ಅನಿಸ್ತಾ ಇರ್ಬೋದು ಇಲ್ಲಿ ಒಟ್ಟಾಗಿ 4 ಅಧ್ಯಾಯಗಳಿವೆ. ಬಿಡಿಸಬೇಕಾಗಿದ್ದು ಕೇವಲ 2 ಪ್ರಶ್ನೆಗಳು. ಅಂದರೆ ನೀವು ಮಾಡಬೇಕಾಗಿದ್ದೇನೆಂದರೆ ಇಲ್ಲಿ ಈ 4 ಅಧ್ಯಾಯಗಳಲ್ಲಿ ಕೇವಲ ಯಾವುದಾದ್ರೂ 2 ಅಧ್ಯಾಯ ಓದ್ಕೊಳ್ಳಿ. 3ನೇ ಅಧ್ಯಾಯ ಜಸ್ಟ್ ಒಂದು ಸಲ ನ್ಯೂಸ್ ಪೇಪರ್ ಓದ್ತೀವಲ್ಲ ಆ ರೀತಿ ನೋಡಿಟ್ಕೊಳ್ಳಿ. ಯಾಕಂದರೆ ಕೆಲವೊಂದು ಸಲ ಏನೋ ಬ್ಲೂ ಪ್ರಿಂಟ್ ಪ್ರಕಾರನೇ ಪ್ರಶ್ನೆಗಳು ಬರ್ತವೆ. ಆದರೆ ಕೆಲವೊಂದು ಸಲ ಸ್ವಲ್ಪ ಒಂದು ಅಧ್ಯಾಯದಿಂದ ಟಫ್ ಅನಿಸಿದರೆ ಇನ್ನೊಂದು ಅಧ್ಯಾಯದ ಪ್ರಶ್ನೆ ನೀವು ಇಲ್ಲಿ ಉತ್ತರ ಬಿಡಿಸಬಹುದು. ಅದಕ್ಕೋಸ್ಕರ ಅಧ್ಯಾಯ 1, ಅಧ್ಯಾಯ 2, ಅಧ್ಯಾಯ 3 ಹಾಗೂ ಅಧ್ಯಾಯ 5 ಈ 4 ಅಧ್ಯಾಯಗಳಲ್ಲಿ ನಿಮಗೆ ಯಾವ ಸುಲಭ ಅನಿಸ್ತವಲ್ಲ ಅಂತಹ 2 ಅಧ್ಯಾಯಗಳನ್ನು ಪರ್ಫೆಕ್ಟ್ ಆದರೆ 20 ಅಂಕಗಳನ್ನು ಫಿಕ್ಸ್ ಆಗಿ ಪಡಿತೀರಾ. ಇವಾಗ ನೆಕ್ಸ್ಟ್ ಯಾವ ಪ್ರಶ್ನೆ ಓದಬೇಕು, ಉತ್ತರ ಯಾವ ರೀತಿ ಬಿಡಿಸಬೇಕು ಅಂತ ಆಸಕ್ತಿ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಅದಕ್ಕೆ ಸಂಬಂಧಪಟ್ಟಂತೆ ಸಹ ವಿಡಿಯೋ ಮಾಡ್ತೀನಿ. ಸೊ ನೆಕ್ಸ್ಟ್ ಒಂದು ನೋಡಬೇಕಾದ್ರೆ 5 ಅಂಕದ ಮುಖ್ಯ ಪ್ರಶ್ನೆಗಳು ನೋಡಬೇಕಾದ್ರೆ 5 × 6 ಅಂತಿದೆ. ಅಂದರೆ 5 ಅಂಕದ 6 ಪ್ರಶ್ನೆಗೆ ಉತ್ತರ ಬಿಡಿಸಬೇಕು. ಒಟ್ಟಾರೆಯಾಗಿ 9 ಪ್ರಶ್ನೆಗಳನ್ನು ಕೊಡ್ತಾರೆ. ನಾವು ಬರಿಬೇಕಾಗಿದೆ ಎಷ್ಟು? ಕೇವಲ 6. ಅಂದರೆ 3 ಹೆಚ್ಚುವರಿ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಚಾಯ್ಸ್ ಇರ್ತಕ್ಕಂಥದ್ದು. ಸೊ ಅಧ್ಯಾಯ 4 ಒಂದೇ ಅಧ್ಯಾಯ ಪರ್ಫೆಕ್ಟಾಗಿ ಓದ್ಕೊಳ್ಳಿ. 5 + 5 ಅಂದರೆ 5 ಅಂಕದ 2 ಪ್ರಶ್ನೆಗಳು ಬರುತ್ತೆ. ನಾವು ಬಿಡಿಸ್ಬೇಕಾಗಿದೆ ಎಷ್ಟು? 6 ಬಿಡಿಸ್ಬೇಕು. ಅದರಲ್ಲಿ 4ನೇ ಅಧ್ಯಾಯ ಓದ್ಕೊಂಡ್ರೆ 2 ಪ್ರಶ್ನೆಗಳಿಗೆ ಉತ್ತರ ಬಿಡಿಸ್ಬೋದು. ಅದೇ ರೀತಿ ಅಧ್ಯಾಯ 6 ಅಂತ ಇದೆಯಲ್ಲ, ಮಾರುಕಟ್ಟೆ ಮತ್ತು ಸಂವಹನ ವ್ಯವಸ್ಥೆಗಳು ಅಂತ ಇದೆ. ಸೊ ಇದರಲ್ಲಿ ಸಹ 5 + 5 10 ಅಂಕಗಳು. ಅಂದರೆ 2 ಅಧ್ಯಾಯಗಳು ಓದಿದರೆ ಎಷ್ಟು? 4 ಪ್ರಶ್ನೆಗಳಿಗೆ ಉತ್ತರ ಬಿಡಿಸ್ತೀವಿ. ಯಾವುದು? ಭಾರತದಲ್ಲಿ ಕುಟುಂಬ. ಇನ್ನೊಂದು ಅಧ್ಯಾಯ ಯಾರು? ಮಾರುಕಟ್ಟೆ ಮತ್ತು ಸಂವಹನ ವ್ಯವಸ್ಥೆಗಳು. ಇವೆರಡು ಅಧ್ಯಾಯದಿಂದ 20 ಅಂಕ ಪಡಿತೀವಿ. ನೆಕ್ಸ್ಟ್ ಒನ್ ಹೇಳಬೇಕಾದ್ರೆ ಅಧ್ಯಾಯ 7 ಸಾಮಾಜಿಕ ಚಳುವಳಿಗಳು. 5 + 5 = 10 ಅಂತ ಇದೆ. ಈ 3 ಅಧ್ಯಾಯಗಳನ್ನು ಪರ್ಫೆಕ್ಟಾಗಿ ಓದಿದರೆ ನಾವು ಸುಲಭವಾಗಿ ಎಷ್ಟು ಅಂಕ? 5 ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸಬಹುದು. ಯಾಕಂದರೆ ಅಧ್ಯಾಯ 4ರಿಂದ 5 ಅಂಕದ 2 ಪ್ರಶ್ನೆ, ಅಧ್ಯಾಯ 6ರಿಂದ 5 ಅಂಕದ 2 ಪ್ರಶ್ನೆ, ಅಧ್ಯಾಯ 7ರಿಂದ 5 ಅಂಕದ 2 ಪ್ರಶ್ನೆ, ಅಂದರೆ ಒಟ್ಟಾರೆಯಾಗಿ 6 ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸಬಹುದು. ಆದರೆ ಒಂದು ಹೆಚ್ಚುವರಿ ಅಧ್ಯಾಯವಾಗಿ ಓದಿಟ್ಕೊಳ್ಳಿ. ಕೇವಲ 3 ಅಧ್ಯಾಯ ಮಾತ್ರ ಓದ್ತಾ ಇದ್ದೀರಾ. ಸೊ ಇನ್ನೂ ಒಂದು ಹೆಚ್ಚುವರಿ ಅಧ್ಯಾಯ ಯಾವುದು ಅಂತ ನೋಡೋಣ. ಇಲ್ಲಿ ಅಧ್ಯಾಯ 1, 5, 8 ಇವುಗಳಲ್ಲಿ ಯಾವುದಾದರೂ ಒಂದು ಅಧ್ಯಾಯದಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಮಾತ್ರ ಓದ್ಕೊಳ್ಳಿ. ಆ ಇಂಪಾರ್ಟೆಂಟ್ ಕ್ವಶನ್ ಯಾವುವು ಅಂತಕ್ಕಂಥದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ಒನ್ ಇದು 5 ಅಂಕಕ್ಕೆ ಸಂಬಂಧಪಟ್ಟಂತೆ 3 ಅಧ್ಯಾಯ ಮಾತ್ರ ಪರ್ಫೆಕ್ಟಾಗಿ ಓದಬೇಕು. ಅವು ಯಾವ ಅಂತ ನಿಮಗೆ ಗೊತ್ತಾಯಿತು. ನೆಕ್ಸ್ಟ್ ಒನ್ ನೋಡೋಣ. 2 ಅಂಕದ ಮುಖ್ಯ
ಪ್ರಶ್ನೆ ಉತ್ತಮ ಅಧ್ಯಾಯಗಳಂತಕ್ಕಂಥದ್ದು 2 ಇಂಟು 5 ಅಂದರೆ 10 ಮಾರ್ಕ್ಸನ್ನು ಪಡಿತೀವಿ, 10 ಅಂಕ ಪಡಿತೀವಿ. ಎಷ್ಟು ಪ್ರಶ್ನೆಗೆ ಉತ್ತರ ಬಿಡಿಸ್ಬೇಕಿಲ್ಲಿ? 5 ಪ್ರಶ್ನೆಗೆ. ಒಟ್ಟು ಎಷ್ಟು ಪ್ರಶ್ನೆ ಇರ್ತವೆ? 9 ಪ್ರಶ್ನೆ ಇರ್ತವೆ. ಯಾವುದಾದ್ರೂ 5ಕ್ಕೆ ಮಾತ್ರ ಉತ್ತರ ಬಿಡಿಸಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ನೋಡಬೇಕಾದ್ರೆ ಅಧ್ಯಾಯ 5 ಭಾರತೀಯ ಗ್ರಾಮಗಳ ಪರಿವರ್ತನೆ ಮತ್ತು ಅಭಿವೃದ್ಧಿ ಮತ್ತು ಭಾರತದ ನಗರೀಕರಣ ಅಂತ ಇದೆ. ಸೊ ಈ ಅಧ್ಯಾಯದಿಂದ 2+2 ಅಂದರೆ 2 ಅಂಕದ 2 ಪ್ರಶ್ನೆ ಬರುತ್ತವೆ. ನಾವು ಬಿಡಿಸಬೇಕಾಗಿದೆ ಎಷ್ಟು? ಕೇವಲ 5 ಪ್ರಶ್ನೆಗೆ ಉತ್ತರ ಬಿಡಿಸಬೇಕು. ಸೊ ಅಧ್ಯಾಯ 1 5ನೇ ಅಧ್ಯಾಯ ಓದ್ಕೊಂಡ್ರೆ 2 ಅಂಕದ 2 ಪ್ರಶ್ನೆಗಳಿಗೆ ಉತ್ತರ ಬಿಡಿಸ್ತೀವಿ. ನೆಕ್ಸ್ಟ್ ಒಂದು ಹೇಳಬೇಕಾದ್ರೆ ಅಧ್ಯಾಯ 8ನೇ ಅಧ್ಯಾಯ ಯಾವುದು? ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ. 2+2 ಅಂದರೆ 2 ಅಂಕದ 2 ಪ್ರಶ್ನೆಗಳು ಬರ್ತಕ್ಕಂಥದ್ದು. 4 ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸಿದ್ದೀವಿ. ಸೊ ಇನ್ನು ಒಂದು ಅಧ್ಯಾಯ ಮಾತ್ರ ಓದ್ಕೊಳ್ಬೇಕು. ಅಂದರೆ 2 ಅಧ್ಯಾಯ ಓದಿದರೆ 2 ಅಂಕದ ಎಲ್ಲ ಪ್ರಶ್ನೆಗಳು ಕವರ್ ಆಗ್ತಕ್ಕಂಥದ್ದು. ಸೊ ಇನ್ನೂ ಒಂದು ಅಧ್ಯಾಯ ಓದಬೇಕಲ್ಲ, 5ನೇ ಅಧ್ಯಾಯ. ಸೊ ಅದು ನಿಮಗೆ ಯಾವುದು ಈಸಿ ಅನಿಸುತ್ತೋ ಅಧ್ಯಾಯ 1, 2, 3, 6 ಮತ್ತು 7 ಈ 5 ಅಧ್ಯಾಯಗಳಲ್ಲಿ ಯಾವುದಾದರೂ 1 ಅಥವಾ 2 ಅಧ್ಯಾಯಗಳನ್ನು ಓದಿಟ್ಕೊಳ್ಳಿ. ಆವಾಗ 2 ಅಂಕದ ಎಲ್ಲ ಪ್ರಶ್ನೆಗೆ ಉತ್ತರ ಬಿಡಿಸ್ತೀರಿ. ಯಾವುದಾದ್ರೂ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವರಿಗೆ 1ನೇ ಅಧ್ಯಾಯ ಈಸಿ ಅನಿಸ್ಬೋದು, ಕೆಲವರಿಗೆ 2ನೇದು, ಕೆಲವರಿಗೆ 3ನೇದು, ಕೆಲವರಿಗೆ 7ನೇ ಅಧ್ಯಾಯ. ಸೊ ನಿಮಗೆ ಯಾವುದು ಈಸಿ ಅನಿಸುತ್ತೋ ಅಂತ ಒಂದು ಅಧ್ಯಾಯ ಓದ್ಕೊಂಡ್ರೆ 2 ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸ್ತೀರಾ. ಅಂದರೆ ಒಟ್ಟಾರೆಯಾಗಿ ನಾನು ಇಲ್ಲಿ ತನಕ ಹೇಳ್ಕೊಟ್ನಲ್ಲ, ಇದರಲ್ಲಿ 10 ಅಂಕದ ಎಷ್ಟಾಗ್ತಾಯಿದೆ ಇಲ್ಲಿ? 20. ನೆಕ್ಸ್ಟ್ ಒನ್ 5 ಅಂಕದ 30, 2 ಅಂಕದ 10. ಅಂದರೆ ಒಟ್ಟಾರೆಯಾಗಿ ಎಷ್ಟು? 60 ಅಂಕಗಳನ್ನು ಇಲ್ಲಿ ಖಚಿತವಾಗಿ ಪಡಿಬಹುದು ಇಷ್ಟು ಅಧ್ಯಾಯಗಳನ್ನು ಓದಿಕೊಂಡ್ರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇವುಗಳಿಗೆ ಸಂಬಂಧಪಟ್ಟಂತೆ ಉತ್ತರವನ್ನು, ಪ್ರಶ್ನೆಯನ್ನು, ಯಾವ ಮುಖ್ಯ ಪ್ರಶ್ನೆ ಮತ್ತು ಉತ್ತರವನ್ನು ಹೇಳಲು ಪ್ರಯತ್ನ ಪಡ್ತೀನಿ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.